ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಸಪ್ತಸ್ವರ ಸಂಸ್ಥೆ ಗ್ರಾಮೀಣ ಪ್ರತಿಭೆ ಅನಾವರಣದಲ್ಲಿ ಪರಿಚಯಿಸುತ್ತಿರುವ ವ್ಯಕ್ತಿ ಶ್ರೀಮತಿ ರಂಜನಾ ರವಿ ಹುಳ್ಸೆ ಮಲವಳ್ಳಿ, ಕೀರ್ತನಾಕಾರರು. ಇವರು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಮಾವಿನಮನೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಲವಳ್ಳಿ ಗ್ರಾಮದ ನಿವಾಸಿ. ಇವರು ದಿನಾಂಕ 19/7/1986 ಅಂಕೋಲಾ ತಾಲೂಕಿನ ಕೊಡ್ಲಗದ್ದೆ ಗ್ರಾಮದಲ್ಲಿ ಶ್ರೀ ನಾಗಪ್ಪ ಭಟ್ ಹಾಗೂ ಶ್ರೀಮತಿ ಗಂಗಾ ಭಟ್ ರವರ ದಂಪತಿಯ ಮಗಳಾಗಿ ಜನಿಸಿದರು. ಇವರು ತಮ್ಮ ವಿದ್ಯಾಭ್ಯಾಸವನ್ನು ದ್ವಿತೀಯ PUCವರೆಗೆ ಮುಗಿಸಿರುತ್ತಾರೆ. ಜೊತೆಗೆ ಹೊಲಿಗೆ ತರಬೇತಿಯನ್ನು ಮಾಡಿರುತ್ತಾರೆ. ಇವರ ಹವ್ಯಾಸಗಳು ಕೃಷಿ ಚಟುವಟಿಕೆ, ಓದುವುದು, ಹಾಡುವುದು, ಯಕ್ಷಗಾನ ಮಾಡುವುದು, ತಾಳಮದ್ದಲೆ, ಭಾಷಣ, ಉಪನ್ಯಾಸ, ಜೊತೆಗೆ ಪ್ರಧಾನವಾಗಿ ಹರಿಕತೆ ಅಂದರೆ ಕೀರ್ತನೆಯನ್ನು ಮಾಡುವುದಾಗಿದೆ. ಶ್ರೀಮತಿ ರಂಜನಾರವರು ಹರಿಕತೆಯನ್ನು ಆರಂಭ ಮಾಡಿದ ಬಗ್ಗೆ ತುಂಬ ವಿಶೇಷವಾದದ್ದು. ತಮ್ಮ 36ನೇ ವಯಸ್ಸಿನಲ್ಲಿ ತಮ್ಮ ತಂದೆ ತಾಯಿಯರ ಷಷ್ಠಬ್ದಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಏನಾದರೂ ಹೊಸ ಪ್ರಯತ್ನ ಮಾಡಬೇಕೆನ್ನುವ ಹಂಬಲವನ್ನು ಹೊಂದಿದ್ರು. ಒಂದೊಮ್ಮೆ ಕೇರಿಯ ಮನೆಯಲ್ಲಿ ಹರಿಕತೆಯನ್ನು ವೀಕ್ಷಣೆ ಮಾಡಲಿಕ್ಕೆ ಹೋಗಿದ್ರು. ಅದ್ಯಾಕೋ ಆ ಕಾರ್ಯಕ್ರಮ ಇವರ ಮನಸ್ಸಿನ ಮೇಲೆ ಗಾಢವಾಗಿ ಪ್ರಭಾವ ಬೀರಿತು. ಆದರೆ ಶಾಸ್ತ್ರೀಯವಾಗಿ ಮಾಡುವಂತಹ ಕಲೆಯನ್ನು ಪ್ರಯತ್ನಿಸುವುದು ಅಷ್ಟು ಸುಲಭದ ಮಾತಲ್ಲ ಅನ್ನೋದು ತಿಳಿದಿತ್ತು. ಹೀಗೆ ಕಾರ್ಯಕ್ರಮ ಮುಗಿಸಿ ಬರಬೇಕಾದ್ರೆ ಅದೇ ಕೇರಿಯ ಹಿರಿಯ ಮಾತೆ ಶ್ರೀಮತಿ ಶಾರದಾ ಎಸ್ ಹೆಬ್ಬಾರವರು ರಂಜನಾರವರ ಬಳಿ ಒಮ್ಮೆ ನೀನು ಯಾಕೆ ಈ ಕಲೆಯನ್ನು ಪ್ರಯತ್ನಿಸಬಾರ್ದು ಅಂತ ಕೇಳಿದ್ರಂತೆ. ಮೊದಲೇ ಗೊಂದಲದಲ್ಲಿ ಇದ್ದಂಥ ರಂಜನಾರವರಿಗೆ ಈಗ ತಾನೂ ಹರಿಕತೆಯನ್ನು ಪ್ರಯತ್ನ ಮಾಡಬಹುದು ಅಂತ ಅನ್ನಿಸ್ತು. ನಂತರ ತಮ್ಮ ಗೃಹ ಕಾರ್ಯಗಳ ಜವಾಬ್ದಾರಿಗಳ ಜೊತೆಯಲ್ಲಿ ಹರಿಕತೆಯನ್ನು ಕೇಳಲಾರಂಭಿಸಿದರು. ಕೇಳಿ ಮನನವನ್ನು ಕೂಡ ಮಾಡಿಕೊಳ್ಳಲಿಕ್ಕೆ ಆರಂಭಿಸಿದರು. ತದನಂತರದಲ್ಲಿ ತಮ್ಮ ತಂದೆಯವರ ಷಷ್ಠಬ್ದಿ ಕಾರ್ಯಕ್ರಮದಲ್ಲಿ ಪ್ರಥಮ ಬಾರಿಗೆ ಪ್ರದರ್ಶನವನ್ನು ಸಹ ನೀಡಿದರು. ಇವರಿಗೆ ಶಾಸ್ತ್ರೀಯ ಸಂಗೀತ ಪರಿಚಯವಿಲ್ಲದಿದ್ದರೂ ಶ್ರೀ ದತ್ತಾತ್ರೇಯ ಗಾಂವ್ಕರ್, ಚಿಟ್ಟೆಪಾಲ್ ಹಾಗೂ ಅವರ ಕುಟುಂಬದವರು ರಂಜನಾರವರಿಗೆ ಹರಿಕತೆಗೆ ಬೇಕಾದ ಶಾಸ್ತ್ರೀಯ ಸಂಗೀತ ಅಭ್ಯಾಸಕ್ಕೆ ತಮ್ಮ ಮನೆಯ ಮಗಳಂತೆ ಸಹಕಾರ, ಪ್ರೋತ್ಸಾಹವನ್ನು ನೀಡ್ತಿದ್ರು. ಇದರ ಜೊತೆಯಲ್ಲಿ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಹಾರ್ಮೋನಿಯಂ ವಾದಕರಾಗಿ ಶ್ರೀ ದತ್ತಾತ್ರೇಯ ಗಾಂವ್ಕರ್ ಹಾಗೂ ತಬಲಾ ಸಾಥಿಯಾಗಿ ಶ್ರೀ ನಾಗೇಂದ್ರ ವೈದ್ಯ ಹೆಗ್ಗಾರರು ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಇದರ ಜೊತೆಯಲ್ಲಿ ಇವರ ಪತಿ ಶ್ರೀ ರವಿ ಹುಳ್ಸೆ ಹಾಗೂ ಕುಟುಂಬದವರ ನಿರಂತರ ಪ್ರೋತ್ಸಾಹದಿಂದ ಗುರುವಿಲ್ಲದೆ ಸ್ವಯಂ ಹರಿಕತೆಯನ್ನು ಆರಂಭ ಮಾಡಲಿಕ್ಕೆ ಸಾಧ್ಯ ಆಯಿತು. ರಂಜನಾರವರ ಸಾಧನೆ ಮತ್ತು ಇವರಿಗೆ ಸಂದ ಪ್ರಶಸ್ತಿಗಳ ಕುರಿತು ಹೇಳುವುದಾದರೆ 2026ರಲ್ಲಿ ಹೊಸ ವರ್ಷದ ಕುರಿತು ಟಂಕ ರಚಿಸಿ ಅತ್ಯುತ್ತಮ ಸ್ಥಾನ ಪಡೆದಿರುತ್ತಾರೆ. ಸಾಹಿತ್ಯದ ಪ್ರಕಾರಗಳಲ್ಲಿ ಒಂದಾದ ಹಾಯ್ಗಳನ್ನು ರಚಿಸಿರುತ್ತಾರೆ. ಸಪ್ತಸ್ವರ ಸೇವಾ ಸಂಸ್ಥೆ ಅಂದರೆ ನಮ್ಮ ಸಂಸ್ಥೆ ಆಯೋಜಿಸಿರುವ ಭಾವಗೀತೆ, ಜಾನಪದ ಗೀತೆಗಳಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ನಮ್ಮ ಅಂಗನವಾಡಿ ಚಾನೆಲ್ನಿಂದ ಆಯೋಜಿಸಿರುವ ಕನ್ನಡಕ್ಕಾಗಿ ಧ್ವನಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ರಾಜ್ಯ ಕರುನಾಡ ಹಣತೆ ಕವಿ ಬಳಗ ಆಯೋಜಿಸಿರುವ ದೇಶಭಕ್ತಿ ಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ನಾರಿ ನಿನಗಿದೋ ನಮನ ಮಲವಳ್ಳಿಯ ಕಾರ್ಯಕ್ರಮದಲ್ಲಿ ಊರಿನ ಮೊದಲ ಮಹಿಳಾ ಕೀರ್ತನಾಕಾರರು ಎನ್ನುವ ಹೆಗ್ಗಳಿಕೆಯೂ ಕೂಡ ಪಾತ್ರರಾಗಿರುತ್ತಾರೆ. ಇಲ್ಲಿಯವರೆಗೆ ಒಟ್ಟು 11 ಬಾರಿ ಹರಿಕತೆಯನ್ನು ಮಾಡಿರುತ್ತಾರೆ. ಅಖಿಲ ಕರ್ನಾಟಕ ಜ್ಞಾನದೀಪ ಪರಿಷದ್ರವರು ರಾಜ್ಯ ಮಟ್ಟದ ಭಕ್ತಿಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಗಾನಕೋಗಿಲೆ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ. ಗ್ರಾಮೀಣ ಶಿಬಿರ ವಜ್ರಳ್ಳಿ ಹರಿಕತೆ ವಿಶಿಷ್ಟ ಹವ್ಯಾಸಕ್ಕಾಗಿ ಸನ್ಮಾನ ಪಡೆದಿರುತ್ತಾರೆ. ಕರುನಾಡ ಕಲ್ಪವೃಕ್ಷದವರು ಆಯೋಜಿಸಿರುವ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಸ್ಥಾನವನ್ನು ಭಕ್ತಿಗೀತೆಗೆ ಪಡೆದಿರುತ್ತಾರೆ. ಸಪ್ತಸ್ವರ ಸೇವಾ ಸಂಸ್ಥೆಯ ಮಲೆನಾಡು ಸ್ವಾದ ಸ್ಪರ್ಧೆಯಲ್ಲಿ ಉತ್ತಮ ಅಡುಗೆಯ ಬಹುಮಾನವನ್ನು ಪಡೆದಿರುತ್ತಾರೆ.
ಇಲ್ಲಿಯವರೆಗೆ ಆಕಾಶವಾಣಿ ಕಾರವಾರ ಕಾರ್ಯಕ್ರಮದಲ್ಲಿ ಇವರ ಹರಿಕತೆ, ಬೀಸುಕಲ್ಲಿನ ಪದಗಳು ಹಾಗೂ ಇವರ ಸಂದರ್ಶನಗಳು ಪ್ರಸಾರವಾಗಿವೆ. ಇನ್ನು ರಂಜನಾರವರ ಸದಾ ಬೆನ್ನೆಲುಬಾಗಿರುವ ಅವರ ಕುಟುಂಬವನ್ನು ಪರಿಚಯಿಸುವುದಾದರೆ, ದಿನಾಂಕ 18/4/2001 ಮಾವಿನಮನೆ ಗ್ರಾಮ ಪಂಚಾಯಿತಿಯ ಮಲವಳ್ಳಿ ಗ್ರಾಮದ ಶ್ರೀ ರವಿ ಹುಣಸೆ ಕಾನೂನು ಪದವಿ ಓದಿದ್ದರೂ ಸಹ ಕೃಷಿಯ ಜೀವನದ ಬಗ್ಗೆ ಒಲವು ಇಟ್ಟುಕೊಂಡಿರುವ ವ್ಯಕ್ತಿ. ಇವರನ್ನು ವರಿಸುತ್ತಾರೆ. ಇವರಿಗೆ 2 ಮಕ್ಕಳು. ಕುಮಾರಿ ತೇಜ ಇಂಜಿನಿಯರಿಂಗ್ ಓದಿದ್ದು ಉದ್ಯೋಗದಲ್ಲಿ ಇರುತ್ತಾರೆ. ಜೊತೆಯಲ್ಲಿ ಕುಮಾರಿ ಶ್ರೀಜಾ ದ್ವಿತೀಯ PUCಯಲ್ಲಿ ಓದುತ್ತಿದ್ದಾಳೆ. ಮಾವ ಶ್ರೀ ಮಹಾಬಲೇಶ್ವರ್ ಹುಳ್ಸೆ, ಅತ್ತೆ ಶ್ರೀಮತಿ ತಿಮ್ಮಕ್ಕ ಹುಳ್ಸೆ. ಶ್ರೀಮತಿ ರಂಜನಾರವರು ಸಮಾಜಕ್ಕೆ ನೀಡುವ ಸಂದೇಶವೇನೆಂದರೆ, ನಮ್ಮ ಜೀವನವನ್ನು ಒಮ್ಮೆ ಹಿಂದಿರುಗಿ ನೋಡಿದಾಗ ನಮ್ಮ ಹೆಜ್ಜೆ ಗುರುತುಗಳು ಉತ್ತಮವಾಗಿ ಕಂಡರೆ ಅದೇ ಹೆಮ್ಮೆ ಮತ್ತು ಸಾರ್ಥಕ ಕ್ಷಣ. ಹಾಗಾಗಿ ಉತ್ತಮ ಹವ್ಯಾಸಗಳನ್ನು ರೂಢಿಸಿಕೊಳ್ಳುವುದರ ಜೊತೆ ಕುಟುಂಬದ ಬಾಂಧವ್ಯವನ್ನು ಗಟ್ಟಿಗೊಳಿಸಿಕೊಳ್ಳುತ್ತಾ ಸಾಧನೆಯಲ್ಲಿ ಸಾಗಲಿ ಇಂದಿನ ಯುವ ಪೀಳಿಗೆಯೆಂದು ಹಾರೈಸುತ್ತಾರೆ. ಹೊಸದೊಂದು ಕಲಿಯಬೇಕೆನ್ನುವ ತುಡಿತ, ಸೃಜನಶೀಲತೆಯ ಕಾರ್ಯವೈಖರಿ, ದೈವಿಕ ಕಲೆಯನ್ನು ಸ್ವಕಲಿಕೆಯ ಮೂಲಕ ಆರಂಭಿಸಿದ ಶ್ರೀಮತಿ ರಂಜನಾರವರ ಸಾಧನೆ ಇನ್ನಷ್ಟು ಉತ್ತುಂಗಕ್ಕೇರಲಿ. ಇವರಿಗೆ ಆ ಭಗವಂತ ಆಯಸ್ಸು, ಆರೋಗ್ಯ, ಕೀರ್ತಿ, ಯಶಸ್ಸು ನೀಡುವಂತಾಗಲಿ ಎಂದು ನಮ್ಮ ಸಪ್ತಸ್ವರ ಸಂಸ್ಥೆ ಹಾರೈಸುತ್ತದೆ. ಇವರ ಕಲೆಯ ನನ್ನ ಗಂಡ ನಿಮ್ಮನ್ನೆಲ್ಲ ನೋಡಿಕೊಂಡು ಇನ್ನ ಗಂಡ ಏನು ನನ್ನ ಗಂಡನ ಯೋಗ್ಯತೆಯನ್ನು ತಿಳಿಯಲು ಅಪಾರ ಜ್ಞಾನಿಯೇ ಆಗಬೇಕು. ನಿನ್ನಂತಹ ಅಜ್ಞಾನಿಗೆಲ್ಲಿ ತಿಳಿದೀತು? ಅಷ್ಟಕ್ಕೂ ನೀನು ಮಾಡುವ ಕಾರ್ಯ ಸರಿ ಅಂತ ಹೇಳುವ